ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳನ್ನು ನೋಡೋದೇ ಒಂಥರ ಥ್ರಿಲ್ಲು. ಇಂಡಿಯಾದಲ್ಲಿ ಹಲವಾರು ಮೂವಿಗಳು ಬಂದಿವೆ. ಹಾಗಾದರೆ ಬನ್ನಿ, ಯಾವುದು ಟಾಪ್ 5 ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳು ಅಂತ ನೋಡ್ಕೊಂಡು ಬರೋಣ. ಜನಗಣಮನ. ಡಿಜೋಸೆ ಆಂಟನಿ ಅವರು ಡೈರೆಕ್ಷನಲ್ಲಿ ಬಂದಿರುವ ಒಂದೊಳ್ಳೆ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಇದಾಗಿದ್ದು, ಪೃಥ್ವಿರಾಜ್ ಸುಕುಮಾರನ್ ಅವರು ಲೀಡ್ ರೋಲಲ್ಲಿ ನಟಿಸಿದ್ದಾರೆ. ಮೂವಿಯ ಒನ್ಲೈನ್ ಸ್ಟೋರಿ ನೋಡೋದಾದರೆ, ಒಂದು ಕಾಲೇಜಿನಲ್ಲಿ ಲೆಕ್ಚರರ್ ಕೊಲೆಯಾಗುತ್ತೆ. ಅದನ್ನು ಹೇಗೆ ಅಡ್ವೊಕೇಟ್ ಆದಂಥ ಪೃಥ್ವಿರಾಜ್ ಅವರು ಹೇಗೆ ಸಾಲ್ವ್ ಮಾಡ್ತಾರೆ ಅನ್ನೋದನ್ನು ಸಿನಿಮಾ ನೋಡಿ ತಿಳ್ಕೋಬೇಕು. ಈ ಸಿನಿಮಾವು ನಿಮಗೆ ಯೂಟ್ಯೂಬ್ನಲ್ಲಿ ಸಿಗುತ್ತದೆ. ಎವರು. ವೆಂಕಟರಾಮ್ಜಿ ಅವರ ಡೈರೆಕ್ಷನಲ್ಲಿ ಬಂದಿರುವ ಒಂದೊಳ್ಳೆ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಇದಾಗಿದ್ದು, ಅದ್ವಿಶೇಷ್ ಅವರು ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಈ ಸಿನಿಮಾದ ಒನ್ಲೈನ್ ಸ್ಟೋರಿ ನೋಡೋದಾದರೆ, ಅದ್ವಿಶೇಷ್ ಅವರ ತಂದೆಯ ಕೊಲೆಯಾಗಿರುತ್ತೆ. ಅದನ್ನು ಕೊಲೆ ಮಾಡಿದವರನ್ನು ಹೇಗೆ ಕಂಡುಹಿಡಿತಾನೆ ಅನ್ನೋದನ್ನು ನೀವು ಮೂವಿ ನೋಡಿ ತಿಳ್ಕೋಬೇಕು. ಈ ಮೂವಿ ನಿಮಗೆ ಯೂಟ್ಯೂಬ್ನಲ್ಲೇ ಸಿಗುತ್ತದೆ. ಕುರೂಪ್. ಶ್ರೀನಾಥ್ ರಾಜೇಂದ್ರನ್ ಅವರ ಒಂದೊಳ್ಳೆ ಸೂಪರ್ ಹಿಟ್ ಕ್ರೈಮ್ ಥ್ರಿಲ್ಲರ್ ಮೂವಿ ಇದಾಗಿದ್ದು, ದುಲ್ಕರ್ ಸಲ್ಮಾನ್ ಅವರು ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಈ ಮೂವಿಯ ಒನ್ಲೈನ್ ಸ್ಟೋರಿಯನ್ನು ನೋಡೋದಾದರೆ, ಸುಧಾಕರ್ ಕುರೂಪ್ ಅನ್ನೋನು ಹೇಗೆ ಪೊಲೀಸ್ ಗೌರ್ಮೆಂಟ್ ಅವರನ್ನೆಲ್ಲನೂ ಅವನು ಬದುಕೇ ಇಲ್ಲ ಎಂದು ಸಾಬೀತು ಮಾಡ್ತಾನೆ, ಕ್ರೈಮ್ಗಳನ್ನೆಲ್ಲ ಹೇಗೆ ಮುಚ್ಚಿ ಹಾಕ್ತಾನೆ ಎನ್ನುವುದೇ ಒನ್ಲೈನ್ ಸ್ಟೋರಿಯಾಗಿದೆ. ಈ ಮೂವಿಯನ್ನು ನೀವು ಕನ್ನಡದಲ್ಲೇ ಯೂಟ್ಯೂಬ್ನಲ್ಲೇ ಸಿಗುತ್ತದೆ. ಕನ್ನೈ ನಂಬತೆ. ಮಾರನ್ ಡೈರೆಕ್ಷನಲ್ಲಿ ಬಂದಿರುವ ಒಂದೊಳ್ಳೆ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಇದಾಗಿದ್ದು, ಉದಯನಿಧಿ ಸ್ಟಾಲಿನ್ ಅವರು ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಈ ಮೂವಿಯ ಒನ್ಲೈನ್ ಸ್ಟೋರಿ ನೋಡೋದಾದರೆ, ಒಬ್ಬ ಹುಡುಗ ಒಂದು ಹುಡುಗಿಯನ್ನು ಲವ್ ಮಾಡ್ತಾ ಇರ್ತಾನೆ. ಆದರೆ ಅವಳ ಅಪ್ಪ ಅದನ್ನು ಒಪ್ಪೋದಿಲ್ಲ. ಅವನ ಫ್ರೆಂಡ್ ಮಾಡೋ ತಪ್ಪು ಕೆಲಸಗಳಿಂದ ಇವನು ಒಂದಿಷ್ಟು ಕ್ರೈಮ್ ಕೇಸ್ನಲ್ಲಿ ಸಿಕ್ಕಾಕಿಕೊಳ್ಳಬೇಕಾಗುತ್ತೆ. ಅವನು ಅದರಿಂದ ಹೇಗೆ ಹೊರಗೆ ಬರ್ತಾನೆ ಅನ್ನೋದೇ ಸ್ಟೋರಿಯಾಗಿದೆ. ಈ ಮೂವಿಯನ್ನು ನೀವು ಕನ್ನಡದಲ್ಲಿ ಯೂಟ್ಯೂಬ್ನಲ್ಲೇ ನೋಡಬಹುದು. ಕೋಲೈ. ಬಾಲಾಜಿ ಕುಮಾರ್ ಅವರ ಡೈರೆಕ್ಷನಲ್ಲಿ ಬಂದಿರೋ ಒಂದೊಳ್ಳೆ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಇದಾಗಿದ್ದು, ವಿಜಯ್ ಆಂಟನಿ ಅವರು ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಈ ಚಿತ್ರದ ಒನ್ಲೈನ್ ಸ್ಟೋರಿ ನೋಡೋದಾದರೆ, ಇದು ಒಂದು ಸತ್ಯ ಘಟನೆಗೆ ಆಧಾರಿತ ಸಿನಿಮಾವಾಗಿದ್ದು, ಒಬ್ಬಳು ಫೇಮಸ್ ಮಾಡೆಲ್ ಕೊಲೆಯಾಗುತ್ತದೆ. ಅದನ್ನು ಯಾರು ಮಾಡಿದ್ರು, ಯಾಕೆ ಮಾಡಿದ್ರು ಅನ್ನೋದೇ ಮೂವಿ ಸ್ಟೋರಿಯಾಗಿದೆ. ಈ ಚಿತ್ರವು ನಿಮಗೆ ಯೂಟ್ಯೂಬ್ನಲ್ಲೇ ಕನ್ನಡದಲ್ಲೇ ಸಿಗುತ್ತದೆ. ಟಾಪ್ 5 ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳು ಇವಾಗಿವೆ. ನಿಮಗೆ ಯಾವ ಚಿತ್ರ ತುಂಬ ಇಷ್ಟ ಆಯಿತು? ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾಯಿತಾ? ಹಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಒಂದು ರೋಚಕ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.